ಫಿಲಮ್ ನೋಡಿದಾಗ ಏನಂತ ಗೊತ್ತಾಗುತ್ತೆ. ಫಿಲಮ್ ನೋಡೋ ಕಂಟೆಂಟ್ ಚೆನ್ನಾಗಿದೆ. ಇವತ್ತಿನ ಪೀಳಿಗೆಗೆ ಬೇಕಾಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ನವೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲಕ್ಕೆ ಏನು ಸ್ಟೋರಿ ಬೇಕು, ಫ್ಯಾಮಿಲಿ ಒಳ್ಳೆ ಸ್ಟೋರಿ ಇದೆ. ತುಂಬಾ ಚೆನ್ನಾಗಿದೆ. ಮೂವಿ ಕಥೆನೇ ಹೀರೋ ಇದಕ್ಕೆ. ಆದ್ರೆ ದಯವಿಟ್ಟು ಅವ್ರು ರಿವ್ಯೂ ಕೊಡ್ತಾರೆ, ಇವ್ರು ರಿವ್ಯೂ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ. ಇಂಥ ಸಿನಿಮಾ ನೋಡಿದ್ರೆ ನಿಮಗೂ ಒಂದು ಗೊತ್ತಾಗುತ್ತೆ ಕನ್ನಡ ಸಿನಿಮಾದಲ್ಲಿ ಎಂತೆಂಥ ಟ್ಯಾಲೆಂಟ್ಗಳಿದೆ. ಆ ಟ್ಯಾಲೆಂಟ್ಗಳು ಗೊತ್ತಾಗಬೇಕಂದ್ರೆ ದಯವಿಟ್ಟು ಇಂಥ ಸಿನಿಮಾನ ಬಂದು ನೋಡಿ. ಥ್ಯಾಂಕ್ ಯು. ಆ ಡೈರೆಕ್ಟ್ರು ಮಾಡಿರತಕ್ಕಂಥ ಒಂದು ಎರಡನೇದಾಗಿ ಆ್ಯಕ್ಟ್ರು ಅವರನ್ನೇ ತೊಡಗಿಸ್ಕೊಂಡು ಮಾಡಿರೋದು ತುಂಬ ಖುಷಿಯಾಗಿದೆ. ಸರ್ ಸೂಪರ್ ಆಗಿದೆ ಸರ್ ಫಿಲಮ್. ಬಟ್ ಸಿಟಿ ಲೈಫ್ ಅಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ, ಮತ್ತೆ ಅವ್ರ ಅಮ್ಮನ ಹುಡಿಕೊಂಡು ಹೋಗೋದು ಎಲ್ಲ ಸೂಪರ್ ಆಗಿದೆ. ಹಾ ಸರ್ ಸೂಪರ್ ಆಗಿದೆ. ಇದೆ ಸರ್, ನೋಡಿದವ್ರು ಏನಂತಾರೆ ಅಂತ ಬದುಕಿದ್ರೆ ನಾವು ಮುಂದೆ ಹೋಗಲ್ಲ, ಅದನ್ನ ತಿಳ್ಕೊಳ್ಬೇಕಷ್ಟೇ. ನೋಡ್ಬೇಕಂತ ಅನ್ಸೈತೆ. ಒಬ್ಬ ಮನುಷ್ಯ ಗುರಿಯನ್ನು ಮುಟ್ಬೇಕಾದ್ರೆ ಯಾವ ತರ ಸ್ಟ್ರಗಲ್ ಮಾಡ್ಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಸ್ಟೋರಿ, ನೋಡ್ಬೋದು. ಚೆನ್ನಾಗಿದೆ. ಕಮರ್ಷಿಯಲ್ ಅಲ್ಲಿದ್ದಾರೆ, ಒಂದು ಒಳ್ಳೆ ಸೆಲೆಬ್ರಿಟಿ ಚಿತ್ರ ಬಂದಿದೆ, ಎಲ್ಲರೂ ನೋಡಿ. ಹೊಸ ತಂಡ, ಇಂಥವ್ರು ಪ್ರೋತ್ಸಾಹ ಮಾಡಿದ್ರೆ ನಮಗೆ ಇನ್ನೂ ಹೊಸ ಹೊಸ ನಿರ್ಮಾಪಕರು ಮುಂದೆ ಬರ್ತಾರೆ. ಸಪೋರ್ಟ್ ಮಾಡಿ. ನಾರ್ಮಲ್ ಸ್ಟೋರಿ ಬರ್ತದೆ, ಟ್ರಾವೆಲಿಂಗ್ ಸ್ಟೋರಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ನೋಡಿದವ್ರು. ಕಾಮಿಡಿ ಇದೆ, ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಸಾಧು ಪಾಟೀಲ್ ಅವ್ರ ಸಾಂಗ್ ತುಂಬಾ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಚೆನ್ನಾಗಿದೆ, ಎಮೋಷನಲ್ ಆಗಿದೆ. ತಾಯಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತುಂಬಾ ಚೆನ್ನಾಗಿದೆ ತೋರಿಸಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡ್ಬೇಕು. ಅಂದರೆ ತುಂಬ ಚೆನ್ನಾಗಿ, ನವೀನ್ ಅವ್ರು ತುಂಬ ಚೆನ್ನಾಗಿ, ಎಲ್ಲರೂ ತುಂಬ ಚೆನ್ನಾಗಿ. ಚೆನ್ನಾಗಿದೆ ಫೋಟೋಗ್ರಫಿ. ಕ್ಲೈಮ್ಯಾಕ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಆಕ್ಟಿಂಗ್ ನೋಡಿ ಅವಾಗ ಗೊತ್ತಾಗುತ್ತೆ. ನೋಡ್ರೆ ಹಿಂಗೆ ನೋಡಿ ಚೆನ್ನಾಗಿದೆ. ನ್ಯೂಸ್ ನೀವು ನೋಡಬೇಕು. ನಾವು ಹೇಳೋದಲ್ಲ, ನೀವೆಲ್ಲ ಓಪನ್ ನೋಡ್ಬೇಕು. ಅವಾಗ ನೀವು ರಿವ್ಯೂ ಕೊಡ್ಬೇಕು. ಎಲ್ಲರೂ ಅವಾಗ ಸಖತ್ತಾಗಿರುತ್ತೆ. ಕಷ್ಟ ಆಗುತ್ತೆ. ಸಣ್ಣ ಮತ್ತೆ ದಪ್ಪ ಆಗೋದು ಕಷ್ಟ. ಸಣ್ಣ ಆಗ್ಬಿಡ್ಬೋದು, ದಪ್ಪ ಆಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಅದು ಆಗೋದು ಹೀರೋ ಆಗಾದ್ರೆ ಚೆನ್ನಾಗೋದು. ಥ್ಯಾಂಕ್ ಯು. ರಾಜೇಶ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ಟೈಮ್ ದೊಡ್ಡ ಆಕ್ಟರ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು. ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮರಮ್ನಳ್ಳಿಯ ಸರ್ದಾರ್ ಸರ್ ಅವರಿಗೂ ಹಾಗೂ ನಮ್ಮ ಡಾಕ್ಟರ್ ಕೆ ನಾಗರತ್ನಮ್ಮನವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಸರ್. ಆಮೇಲೆ ನಮ್ಮ ಸಾರು ನನ್ನ ಶೂಟಿಂಗ್ ಟೈಮಲ್ಲಿ ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ನಾವು ಸಾರ್ ಜೊತೆ ಮಾಡಿದ್ದು ನನ್ನ ಅದೃಷ್ಟ. ಎಲ್ಲ ಚೆನ್ನಾಗಾಗ್ಲಿ ಸರ್. ನೋಡಿದವರು ಏನಂತಾರೆ ಎಲ್ಲರೂ ನೋಡ್ಬಿಟ್ಟು ಹೇಳಿ, ಕಾಯ್ತಾ ಇರ್ತೀವಿ. ಆ ಹುಡುಗನೇ ಈ ಹುಡುಗ. ಅವಾಗ ಸಸಿ 2-3 ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ. ನಾವು 2 years ಆಯ್ತು. ಹೊಯ್ಸಳಗಿನ ಮೊದಲು ಮಾಡಿದ ಪಿಕ್ಚರ್ ಅಲ್ಲ. ಆ ಟೈಮ್ನಾಗ ಇನ್ನ ತಾಡಿ ಮತ್ತೆ ಮೀಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ. ಅವಾಗ ಮಾಡೋದು. ಸರ್ದಾರ್ ಅಂತ ನಮ್ಮ ಸ್ನೇಹಿತರಿದ್ರು, ಅವರು ನೀನಾಸಂ ಮಾಡಿದ್ರು. ಅವರು ವರ್ಕ್ಶಾಪ್ಗಳು ಮಾಡ್ತಾರೆ, ಮತ್ತೆ ಟ್ರೈನಿಂಗ್ಗಳು ಮಾಡ್ತಾರೆ, ರಂಗಶಿಬಿರಗಳು ಮಾಡ್ತಾರೆ. ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿದ್ದು ನಮಗ. ಮರೇಮನಹಳ್ಳಿ ಕಡೆಯಿಂದ, ನಮ್ಮೂರ್ ಕಡೆ ಹುಡುಗ. ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಅದು ಇದು ಯೋಚನೆ ಮಾಡ್ತಿದ್ದ, ಹೆಂಗ ಇವ್ರ ಜೊತೆ ಹೆಂಗ್ ಮಾತಾಡೋದು ಹಂಗೆ ಹಿಂಗ. ಸೆಕೆಂಡ್ ಡೇಗೆನೆ ಫ್ರೆಂಡ್ ಆಗ್ಬಿಟ್ಟ. ಆಮೇಲೆ ಸೂಪರ್ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾನೆ. ಐ ಆಮ್ ಹ್ಯಾಪಿ. ಅಂದ್ರೆ ಒಬ್ಬ ಒಳ್ಳೆ ಕಲಾವಿದನ ಜೊತೆಗೆ ಅವನ ಡೆಬ್ಯೂ ನನ್ನ ಜೊತೆಗೆ ಆಗೈತೆ. ನಾವು ಒಟ್ಟಿಗೆ ಆಕ್ಟ್ ಮಾಡಿದೀವಿ ಅಂತ. ಅಂಡ್ ಅಪೂರ್ವ, ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು. ಅಂದ್ರೆ ಆಕೆ ಸ್ಮಾಲ್ ಸ್ಕ್ರೀನ್ ಇದ್ದಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗಿರೋ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು. ಫ್ರೆಂಡ್ಸ್ ಎಲ್ಲ ಹಿಂಗಾಗಿ ಸುಮಾರು ಸಿನಿಮಾಗಳ ಬಗ್ಗೆನೇ ಮಾತಾಡ್ತಿದ್ವಿ. ಒಟ್ಟಿಗೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಕ್ತು.
ಥ್ಯಾಂಕ್ಸ್ ಟು ದ ಟೀಮ್. ನೋಡಿದವರು ಏನಂತಾರೆ, ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಮತ್ತು ನಮ್ಮ ನಮ್ಮ ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ರಿವ್ಯೂಸು ಬರ್ತೈತಿ, ಅಥವಾ ಸಿನಿಮಾ ನೋಡಿದವರು ಒಂದಿಷ್ಟು ಜನ ಹೇಳ್ತಿರ್ತಾರೆ. ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ಏನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡೀವಿ. ಇನ್ ನೋಡಿ ಸಿನಿಮಾ ನಿಮ್ಗೆ ಅದೇ. ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ, ಆ ಟ್ರೈಲರ್ ಒಳಗೆ ಏನು ನಿಮ್ಗೆ ಆ ಎಮೋಷನ್ ಇತ್ತು, ಆ ಒಂದು ಜರ್ನಿ ಕಾಣಿಸ್ತಿತ್ತು, ಅದು ಸಿನಿಮಾದಾಗೂ ಐತಿ. ಬಿಡು ಮಾಡ್ಕೊಂಡು ನೋಡ್ರಿ. ಇಷ್ಟ ಆದ್ರೆ ಒಂದು 4 ಜನಕ್ಕೆ ಹೇಳ್ರಿ. ಥ್ಯಾಂಕ್ ಯು. ಇದೆ ಸಾಕಷ್ಟು ಜನ ಭಾವುಕರಾದ್ರು ಪ್ರೇಕ್ಷಕರೆಲ್ಲ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಗೆ ತುಂಬಾ ಜನ ಕನೆಕ್ಟ್ ಆದ್ರು. ನಿಮ್ಮ ಮತ್ತು ತಾಯಿ ಮಗನ್ ಸೆಂಟಿಮೆಂಟ್ ಗೆ ತುಂಬಾ ಕನೆಕ್ಟ್ ಆದ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಅಂದ್ರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ದು ವರ್ಕ್. ಅಂದ್ರೆ ಆಕ್ಟರ್ ಆಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಡೈರೆಕ್ಟರ್ ಆಗಿ ಅವ್ರ ಕತೆ ಬಗ್ಗೆ ನೀವು ಜನರಿಗೆ ತಲುಪ್ಸಕ್ಕೆ ಹೆಲ್ಪ್ ಮಾಡ್ತಿರ್ತೀರ. ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ ವರ್ಗೂ ನಮ್ಮ ಕೆಲಸ ಅಷ್ಟೇ. ಇನ್ಮೇಲೆ ಅವ್ರಿಗೂ ಬಿಟ್ಟಿದ್ದು. ಅವ್ರಿಗೆ ಇಷ್ಟ ಆಯ್ತು, ಎಮೋಷನಲ್ ಜರ್ನಿ ಕನೆಕ್ಟ್ ಆಯ್ತು ಅನ್ನೋದು ಖುಷಿ ಇದೆ ಅಷ್ಟೇ. ಈ ಗೀತಾ ಸಿನಿಮಾ ಆದ್ಮೇಲೆ ಆಲ್ಮೋಸ್ಟ್ 40 years ಪ್ಲಸ್ ಆದ್ಮೇಲೆ ಮತ್ತೊಂದ್ಸಲ ಕಾಣಿಸ್ಕೊಂಡಿದ್ದಾರೆ, ಒಂದು ಒಳ್ಳೆ ಕಮ್ಬ್ಯಾಕ್ ಅಂತ ಸಿಗ್ತಾ ಇತ್ತು. ಮಲ್ಲಣ್ಣನ್ ಪೋರ್ಷನ್ಸ್ಗೆ ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ಮ್ ಅಲ್ಲಿ ಪದ್ಮಾವತಿ ರಾವ್ ಅವ್ರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮ್ಗೆ ರಿಯಾಕ್ಷನ್ ಸಿಗ್ತಾ ಇತ್ತು. ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಆಮ್ ಶೋರ್ ಕುಲ್ದೀಪ್ ಎಲ್ಲೆಲ್ಲ ಅನ್ಕೊಂಡಿದ್ರು ಅಲ್ಲೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟರ್ ಇಂದ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಫಸ್ಟ್ ಬಂದು ಬಿಡು ಮಾಡ್ಕೊಂಡು ನಮ್ಮ ಏನಂತಾರೆ, ನೀವೊಂಥರ ನಮ್ಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ. ಸೊ ಥ್ಯಾಂಕ್ ಯು, ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ. ನೀವೆಲ್ಲ ನಿಮ್ಮ ಚಾನೆಲ್ ಅಲ್ಲಿ ಸಿನಿಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ಮ ಸಿನಿಮಾನ ನೋಡಿ ಅವ್ರಿಗೇನ್ ಅನ್ಸುತ್ತೆ ಅನ್ನೋದನ್ನ ಅವ್ರು ಬರೋಕ್ ಸಾಧ್ಯ ಆಗುತ್ತೆ. ತುಂಬಾ ಖುಷಿ ಆಯ್ತು. ನವೀನ ನನ್ನ ಹಳೆ ಸ್ನೇಹಿತ, ಅವನ ಜೊತೆ ಆಕ್ಟ್ ಮಾಡಿ ಮಲ್ಲಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದೀನಿ. ಎಂತ ಒಳ್ಳೆ ನಟ, ಈ ಏಜ್ಗೆ ಔಟ್ಸ್ಟ್ಯಾಂಡೆಡ್. ನೀನೇ ಕೇಳಿಸ್ಕೊತಿದ್ದಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಿದ್ದು. ಸೊ ಫುಲ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಷ್ಟೇ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೋಪ್ಫುಲಿ ಇದು ಇನ್ನಷ್ಟು ಜನರಿಗೆ ತಲುಪಿ ಹೇಳ್ದಾಗೆ ಮತ್ತೆ ಎಲ್ಲರಿಗೂ ನಿಮ್ಗೆ ಟ್ರೈಲರ್ ಹಿಡಿಸಿದ್ರೆ ಆಮೇಲೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ರಿಯಾಕ್ಷನ್ಸ್ ನೋಡಿ, ರಿವ್ಯೂಸ್ ನೋಡಿ, ಟ್ರೈಲರ್ ನೋಡಿ, ನಿಮ್ಗೆ ಈ ಸಿನಿಮಾ ಹಿಡಿಸುತ್ತೆ ಅಂತ ಅನ್ಸಿದ್ರೆ, ನಿಮ್ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ.